ನನ್ನ ಫ್ರೆಂಡು ಹೊಸೂರಿಂದ ಬಂದವನೇ, ಆನೇಕಲ್ಲು. ನಾನು ನೋಡ್ಬೇಕಂತ ಫೋನ್ ಮಾಡಿ ಬಂದವನೇ. ಖಂಡಿತ ಆ ಸಿನಿಮಾನು ಇದೇ ಥರ ಹೇಗೆ ಗೆಲ್ಸ್ಕೊಟ್ಟಿದ್ದೀರ ಅದೇ ಸಿನಿಮಾನು, ಗುಲಾಬಿ ಸಿನಿಮಾನು ಗೆಲ್ಸ್ಕೊಡ್ಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದೀವಿ. ಪಾಪ ನೀವು ನಮಗೋಸ್ಕರ ರಕ್ಷಕ 2 ಸಿನಿಮಾನ ನೋಡಬೇಕು ಅಂತ ಕಾತಿದ್ರೆ ಇನ್ನು ಒಂದು 5 ನಿಮಿಷದೊಳಗಡೆ ಇದು ಮುಗಿಸಿ ನಿಮಗೆ ಸಿನಿಮಾ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀವಿ. ದಯವಿಟ್ಟು ಇಷ್ಟೊತ್ತು ಸಮಾಧಾನದಿಂದ ಎಲ್ಲರೂ ಕಾಯ್ಕೊಂಡಿದ್ದೀರಾ. ಅದಕ್ಕೆ ನಾವು ಎಲ್ಲರೂ ರಕ್ಷಕ 2 ಚಿತ್ರತಂಡದಿಂದ ಎಲ್ಲರೂ ಸಹ ನಿಮಗೆ ಆಭಾರಿಯಾಗಿದ್ದೇವೆ. ಅದಕ್ಕೆ ಇಷ್ಟೊತ್ತು ಸಮಯ ಕೊಟ್ಟು ನಮಗೆ ಸ್ಪಂದಿಸಿದ್ದೀರಾ. ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಇನ್ನು 2 ನಿಮಿಷದಲ್ಲಿ ಈ ಕಾರ್ಯ ಮುಗಿಸಿ ಸಿನಿಮಾ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಪ್ರೇಕ್ಷಕರು ಬಂದ್ರೆ ನಿಮ್ಮ ಕೈಯಿಂದನೇ ನಾನು ಇವತ್ತು ಗುಲಾಬಿ ರಿಲೀಸ್ ಮಾಡಬೇಕು. ಫಸ್ಟ್ ಲುಕ್ ಪ್ಲೀಸ್ ಒಂದು ಹೆಲ್ಪ್ ಮಾಡಿ, ನೀವೆಲ್ಲ ಬನ್ನಿ ಪ್ಲೀಸ್. ಸ್ಟೇಜಿಗೆ ಬಂದರೆ ನಿಮ್ಮ ಕೈಯಿಂದ ನಮ್ಮ ಗುಲಾಬಿ ಬನ್ನಿ ಸರ್ ಪ್ಲೀಸ್ ಸರ್, ಸಪೋರ್ಟ್ ಮಾಡಿ ನಮಗೆ. ಒಂದು 5 ನಿಮಿಷ ಆಗೋಯ್ತು, ನೆಕ್ಸ್ಟ್ ಸಿನಿಮಾ ಆಗ್ತೀವಿ. ಅನ್ನ ಇದೆ, ಫೀಲ್ಡ್ ಬರಲಿ, ಫುಲ್ಲು ಎಲ್ಲರೂ ಬರ್ಬೇಕು. ಫೋಟೋಸ್ ಹಾಗೆ ಒಂದು ಸ್ವಲ್ಪ ಹಿಂದೆ ಹೋಗಿ. ಎಲ್ಲರೂ ಈ ಸಿನಿಮಾಗೆ ಮನಸಾರ ಆರೈಸಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀವಿ ಚಿತ್ರತಂಡದಿಂದ. ಆಲ್ ದ ಬೆಸ್ಟ್ ಗುಲಾಬಿ, ಆಲ್ ದ ಬೆಸ್ಟ್ ಗುಲಾಬಿ. ಎಲ್ಲರೂ ಸಹ ಪ್ರೇಕ್ಷಕರು ಬಂದು ಗುಲಾಬಿ ಅವರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ವಿಜಯ್ ಕುಮಾರ್ ಸರ್ ಮತ್ತು ಎಲ್ಲ ಕಲಾವಿದರು ಸಹ ಅವ್ರ ಶ್ರಮ ಎಲ್ಲರಿಗೂ ಇದೆ. ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಈ ರಕ್ಷಕ 1 ರಕ್ಷಕ 2 ಯಾವ ರೀತಿ ಬೆಳೆಸಿ ಅರಸಿ ಇದು ಮಾಡ್ತಾಯಿದ್ದಾರೋ ಅದೇ ರೀತಿ ಗುಲಾಬಿ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಚಿತ್ರತಂಡದಿಂದ. ಎಲ್ಲರಿಗೂ ಈ ವಿಚಾರಗಳನ್ನ ತಿಳಿಸಿ ಮತ್ತು ನಿಮ್ಮ ಕುಟುಂಬದವರಿಗೆ ಮತ್ತು ಎಲ್ಲ ಸಿನಿಮಾ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ಚಿತ್ರತಂಡದಿಂದ. All the best. ಕೋಆಪರೇಷನ್ ಮಾಡಿದ್ರಿ, ಭಾಳ ಧನ್ಯವಾದ. ಗುಲಾಬಿನ ಶೇರ್ ಮಾಡಿ ನಿಮ್ಮ ಸ್ಟೇಟಸ್, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಸಿನಿಮಾ ಬರೋವಾಗ ಎಲ್ಲರೂ ಕರ್ಕೊಂಡ್ಬಂದು ಸಿನಿಮಾ ನೋಡಿ, ಬರೋ ತಿಂಗಳು ಬರುತ್ತೆ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಕೂತ್ಕೊಳ್ಳಿ. ಇನ್ನು ಮುಂದೆ ತುಂಬ ಚೆನ್ನಾಗಿದೆ, ನೋಡಿರಿ. ಯಾರಾದಷ್ಟು ಆದ್ಮೇಲೆ ಅನ್ನದಾನ ತಿನ್ಕೊಂಡು ಹೋಗ್ಬೇಕು ಪ್ಲೀಸ್. ಎಲ್ಲ ಅನ್ನದಾನ ಇದೆ, ನೋಡಲಿಕ್ಕೆ ಬಂದಿದ್ದೀರಾ. ಸಂತೋಷ ನಮ್ಮ ರಕ್ಷಕ 2 ಕಡೆಯಿಂದ. ಧನ್ಯವಾದಗಳು ಮೇಡಮ್. ಸರ್ ಸಿನಿಮಾ ಸ್ಟಾರ್ಟ್ ಮಾಡ್ಬೋದು, ನೋಡ್ಕೊಳ್ಳಿ ಸರ್. ಓಕೆ, ಎಲ್ಲರಿಗೂ ಧನ್ಯವಾದಗಳು. 11 ತಿಂಗಳಿನಲ್ಲಿ 4 ಸಿನಿಮಾವನ್ನ ರಿಲೀಸ್ ಮಾಡಿದ್ದೀರಾ. ಸೊ ಯಾವ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇದ್ದೀರಾ? ಸ್ಟ್ರಾಟಜಿ ಅಂತ ಏನಿಲ್ಲ, ನಾನು ಚಿಕ್ಕ ಹುಡುಗನಿಂದ ಸಿನಿಮಾ ಅಂದರೆ ಭಾಳ ಪ್ರಾಣ. ಫಿಲ್ಮ್ ಇನ್ಸ್ಟಿಟ್ಯೂಟ್ ಓದಿದ್ದೀನಿ, ಫಿಲ್ಮ್ ಇನ್ ಆ್ಯಕ್ಟಿಂಗ್, ಫಿಲ್ಮ್ ಇನ್ ಡೈರೆಕ್ಷನ್, DFP ಎಲ್ಲ ಚೆನ್ನೈಯಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಆವಾಗಿಂದ ನನಗೆ ಚಿರಂಜೀವಿ ಅಂದರೆ ಭಾಳ ಇಷ್ಟ. ಅವ್ರ ಫೈಟು ಡ್ಯಾನ್ಸ್ ನೋಡಿಕೊಂಡು ಈ ಥರ ಸಿನಿಮಾಗೆ ನಾನು ಆ್ಯಕ್ಟಿಂಗ್ ಬಂದಿದ್ದು. ಇಲ್ಲಿ ಬಂದ ಮೇಲೆ ಬೆಂಗಳೂರಲ್ಲೇ ಓದು LLB ಮಾಡಿದ್ದೀನಿ, ವಿಪುರಂ ಕಾಲೇಜು, ಶೇಷಾದ್ರಿಪುರಂ ಕಾಲೇಜಲ್ಲಿ D.Com ಮಾಡಿದ್ದೀನಿ. ಈ ಥರ ಇಲ್ಲೇ ಓದ್ಕೊಂಡು ಸಿನಿಮಾ ಅನ್ನೋದು ನಾನು ಅದೇ ಈ KG ರೋಡಲ್ಲೇ ನನ್ನ ಸಿನಿಮಾ ಎಲ್ಲ ಇಂಥ ಸಿನಿಮಾ ಅಂತಿಲ್ಲ. ಜನ್ಮದ ಜೋಡಿ ನರ್ತಕಿಯಲ್ಲಿ ಒಂದು 20 ಸಲ ನೋಡಿರ್ತೀನಿ ನಾನು. ಶಿವರಾಜ್ ಕುಮಾರ್ದು, ಅಣ್ಣವ್ರದ್ದು ಆಕಸ್ಮಿಕ, ಹೊಡೆದೊಟ್ಟವರು, ಈ ಥರ ಎಲ್ಲ ಆ್ಯಕ್ಟರ್ಗಳು. ಇದು ಹಬ್ಬು ಕರೆಕ್ಟಾ, ಅಮ್ಮ ಅಕ್ಕ ಐಕೋನ್ ಇಲ್ಲಿ ಸಂತೋಷಲ್ಲಿ, ದಿಲ್ ತೋ ಪಗಲ್ಲೈ, ಈ ಥರ ಎಲ್ಲ ಸಿನಿಮಾಗಳು. ಇದು ಈ 3 ಥಿಯೇಟ್ರಲ್ಲಿ ಹಬ್ಬು. ಇದು ಈ ಥರ ಸಿನಿಮಾಗಳು ನೋಡಿ ನಾನು ಬೆಳೆದಿರೋದು. ನನಗೆ ಚಿಕ್ಕ ಹುಡುಗನಿಂದ ಆ್ಯಕ್ಟಿಂಗ್
ಅಂದರೆ ಒಳ್ಳೆ ವಿಲ್ಲನ್ ಆಗಬೇಕು, ಒಳ್ಳೆ ಆ್ಯಂಟಿ ರೋಲ್ಸ್ ಮಾಡಬೇಕಂತ ಭಾಳ ಆಸೆ. ನಾನು ಸಿನಿಮಾ ಫೀಲ್ಡ್ ಚೆನ್ನೈಯಲ್ಲಿ ಇರೋವಾಗ ಅವಾಗ ಡ್ಯೂಯೆಟಲ್ಲಿ ಪ್ರಕಾಶ್ ರಾಜ್ ಸರ್ ಅವ್ರು ಇಂಟ್ರೊಡ್ಯೂಸ್ ಆದರು ಬಾಲಚಂದರ್ ಸರ್ ಫಿಲಿಮಲ್ಲಿ. ಅವ್ರ ಥರ ನಾನು ಆಗಬೇಕು ವಿಲ್ಲನ್ನು. ಒಳ್ಳೆ ಆ ಟೈಮ್ಗೆ ವಿಲ್ಲನ್ಸ್ ಕಡಿಮೆ ಇದ್ದರು ಅವ್ರು ಬರೋವಾಗ. ರಘುವರನ್ ಸರ್ ಇದ್ದರು, ಬೇರೆ ಇದ್ದರು, ಪ್ರಭಾಕರ್ ಸರ್, ಟೈಗರ್ ಪ್ರಭಾಕರ್ ಸರ್ ಇದ್ದರು. ಅವ್ರು ಬರೋವಾಗ ಅಷ್ಟಿರಲಿಲ್ಲ, ಅವರೆಲ್ಲ ಹೀರೋಗಳಾಗ್ಬಿಟ್ರು. ವಿಲ್ಲನ್ ಬೇಕನ್ನೋವಾಗ ಪ್ರಕಾಶ್ ರಾಜ್ ಸರ್ ಬಂದರು. ಆವಾಗ ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಓದ್ತಾ ಇದ್ದೆ ಚೆನ್ನೈಯಲ್ಲಿ. ಅವ್ರ ಥರ ಬರಬೇಕು ಒಂದು ಆ್ಯಂಟಿ ವಿಲ್ಲನ್ ಎಲ್ಲ ಭಾಷೆಯಲ್ಲಿ. ನನಗೆಲ್ಲ ಮೋಸ್ಟ್ ಆಫ್ ಭಾಷೆಗಳು ಗೊತ್ತು, ಅದಕ್ಕೆ ಎಲ್ಲ ಭಾಷೆಯಲ್ಲಿ ಬರಬೇಕು ಅಂತ ನನಗೊಂದು ಆಸೆ ಇತ್ತು. ಅದರಿಂದ ಸ್ವಲ್ಪ ಆ್ಯಕ್ಟಿಂಗ್ ಮಾಡ್ಕೊಂಡು ಬರ್ತಾಯಿತ್ತು. ಚಿಕ್ಕ ರೋಲು, ಅನುರಾಗ ಸಂಗಮ, ಓಂ, ಸಾಧು, ಇವಾಗ ಇದು ಕಿಡ್ನಾಪ್ ಕಾವ್ಯ, ರಕ್ಷಕ, ದೊಡ್ಡಣ್ಣ ಪುಟ್ಟಣ್ಣ, ಇವಾಗ ರಕ್ಷಕ 2, ಈ ಥರ ಆ್ಯಕ್ಟಿಂಗು ಪ್ಲಸ್ ಇವಾಗ 5 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ ನಾನೇ. ಇವಾಗ ನೆಕ್ಸ್ಟು ಗುಲಾಬಿ ಬರುತ್ತೆ, ನೆಕ್ಸ್ಟ್ ಬುಲೆಟ್ ಕಾಲಿ ಬರುತ್ತೆ. ಇದರಲ್ಲಿ ಸೋಲೋ ಹೀರೋಗಿ ಮಾಡಿ ಆ್ಯಕ್ಟಿಂಗು ಡೈರೆಕ್ಷನ್ ಎಲ್ಲ ನಾನೇ ಮಾಡಿದ್ದೀನಿ. ಈ ಥರ ಅನುಭವ ಏಕೆಂದರೆ ನಾನು ಚಿಕ್ಕ ಸ್ಟೆಪ್ ಆಗಿ ಬಂದು ನನ್ನ ಫೀಲ್ಡ್ ಕ್ಯಾರಿಯರ್ ಇಂಪ್ರೂವ್ ಮಾಡ್ಕೊ ಬಂದಿದ್ದೆ. ಇವಾಗ ಅದು ಸ್ವಲ್ಪ ಜಾಸ್ತಿ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಯಾಕಂದರೆ ಇಷ್ಟು ದಿನ ನಾನು ಅಪ್ಪ ಆಗಿಲ್ಲ ಅಂದರೆ ಲಾ ಓದ್ತಾ ಇದ್ದೆ. ನಾನು ಲಾಯರ್ ಬೇರೆ, ನನ್ನ ವೃತ್ತಿ ಲಾಯರ್, ಅಡ್ವೊಕೇಟ್. ಆ ಪ್ರಾಕ್ಟೀಸ್ ಮಾಡಿಕೊಂಡು ಪಾರ್ಟ್ ಟೈಮ್ ಇದು ಮಾಡ್ತಾ ಇದ್ದಿದ್ದು. ಅದಕ್ಕೋಸ್ಕರನೇ ನನಗೆ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಸ್ಲಿಪ್ ಆಗ್ತಾ ಇತ್ತು. ಇವಾಗ ಫುಲ್ಲು ಅವಕಾಶ ದೇವ್ರು ಕೊಡ್ತಾವ್ರೆ. ಜನ ಬಂದು ನನ್ನ ಸಿನಿಮಾಗಳನ್ನ ರೀಚ್ ಮಾಡ್ತಾವ್ರೆ. ಭಾಳ ಸಂತೋಷ. ಯಾಕೆ ಈ ಥರ ನಾನು ಬಂದು ಕಂಟಿನ್ಯೂ 1 ವರ್ಷದಲ್ಲಿ 4 ಸಿನಿಮಾ ಮಾಡಿದ್ನಿ ಅಂದರೆ ಇದು ನಂದು ಇಲ್ಲಮ್ಮ, ನಂದು ಎಫರ್ಟ್ ಇದೆ. ಆದರೆ ನೋಡಿ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ನೋಡಿ, ಇವರು ಜನ ನನಗೆ ಅಷ್ಟು ಸಪೋರ್ಟ್ ಕೊಟ್ಟರು. ನಾನು ಮಾಡೋ ಪ್ರಯತ್ನದಲ್ಲಿ ಅಟ್ಲೀಸ್ಟ್ 100% ಭಾಗ ಇಲ್ಲ ಅಂದ್ರೂ ಒಂದು 50% ಆದರೂ ನನಗೆ ಸಪೋರ್ಟ್ ಮಾಡಿದ್ರು ಜನ, ಪಬ್ಲಿಕ್. ಅದಕ್ಕೋಸ್ಕರನೇ ನಾನು ಅಟ್ಲೀಸ್ಟ್ ಇವತ್ತು ಮೈಕ್ ಇಟ್ಕೊಂಡು ನಿಮ್ಮ ಮುಂದೆ ಆನ್ಸರ್ ಹೇಳ್ತಾ ಇದ್ದೀನಿ. ಆ 4 ಸಿನಿಮಾನೂ ಎಲ್ಲ ಹೊಸವರೇ. 90% ಆಲ್ ಆರ್ ನ್ಯೂ ಫೇಸಸ್. ಜಸ್ಟ್ ಎತ್ಕೊಳ್ಳಿ ರಾಜವಂಶಿ ಅಂತ, ಇವನು ಕಂಟಿನ್ಯೂ 4 ಸಿನಿಮಾ ಹೀರೋ ಕೊಟ್ಟಿದ್ದೀನಿ ನನ್ನ ಸಿನಿಮಾದಲ್ಲಿ. ನಾನು ಮೈನ್ ರೋಲ್ ಮಾಡಿದ್ರು ಇವನು ಹೀರೋ ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ಹುಡುಗ ಎಲ್ಲ ಉತ್ತರ ಕರ್ನಾಟಕ ಹುಡುಗರು ಇವರಿಬ್ಬರು. ಇವ್ರಿಗೆ ಸಂಕಲನ, ಎಡಿಟಿಂಗ್, ಫೋಟೋಗ್ರಫಿ ಪ್ಲಸ್ ಆ್ಯಕ್ಟಿಂಗ್. ಇವನು ಆ್ಯಕ್ಟಿಂಗ್ ಮಾಡಬೇಕಂತ ಬೆಂಗಳೂರು ಬಂದಿರೋರು ಇವರು. ಎಷ್ಟೆಷ್ಟು ಕಷ್ಟ ಬಿದ್ದು ಬಸ್ ಸ್ಟ್ಯಾಂಡ್ಗಳೆಲ್ಲ ಮಾಡ್ಕೊಂಡು ಅವ್ರು ಕರೆದು ಕೊಟ್ಟಿದ್ದಂದರೆ ನಾನು ಕಷ್ಟ ಬಿದ್ದೆ ಚಿಕ್ಕ ಹುಡುಗನಿಂದ. ಒಂದೊಂದು ಕಂಪ್ನಿ ಹೋಗಿ ಚಾನ್ಸ್ ಕೇಳ್ತಾ ಇದ್ದೆ. ನಿಮ್ಗೆ ಗೊತ್ತಾಗಲ್ಲ, ನಾನು ಈ ಸ್ಟೇಜ್ಗೆ ಬಂದಿದ್ದ ಕಾರಣ ಒಂದೊಂದು ಸಿನಿಮಾ ಕಂಪ್ನಿನ ಚೆನ್ನೈ, ಬೆಂಗಳೂರು ಹೋಗಿ ಕೇಳಿದ್ದೀನಿ. ಬಾಗಿಲು ತಟ್ಟು ಚಾನ್ಸ್ ಕೊಡ್ರಿ, ಅವಕಾಶ ಕೊಡಿ. ನೀವು ನಂಬ್ತೀರಿ ಅಲ್ಲ, ನನ್ನ ಫಸ್ಟ್ ಫಿಲಿಮು ಚಿಕ್ಕ ಬರೀ ಸೀನಲ್ಲಿ ಬರ್ತೀನಿ, ಡೈಲಾಗ್ ಇಲ್ದಿರ. ತಮಿಳ್ ಸಿನಿಮಾ ಅಲ್ಲಿ ಚೆನ್ನೈಯಲ್ಲಿ ನಾನು ಆ್ಯಕ್ಟಿಂಗ್ ಮಾಡ್ತಾ ಇರೋವಾಗ ಹುಡ್ಕೊಂಡು ಚಾನ್ಸ್ ಎಲ್ಲ ಹುಡ್ಕೊಂಡು ಅವ್ರು ಓಡೋಗೋದು. ಯಾರು ಕರೆದು ಅವಾಗೆಲ್ಲ ಕೊಡ್ತಾ ಇಲ್ಲ. ನಾವು ಹುಡುಕಿ 10 ಸಲ 20 ಸಲ ಹೋದ್ರೆ ಅದನ್ನ ಒಂದು ಸೀನ್ ಕೊಡ್ತಾ. ಒಂದು ಸೀನ್ ಬರೋಕೆ 5 ವರ್ಷ ಕಷ್ಟಪಟ್ಟಿದ್ದೀನಿ ಚೆನ್ನೈಯಲ್ಲಿ. ರೂಮ್ ಎತ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಇದು ಎಜುಕೇಷನ್ ಬಿಟ್ಟು ಅದು ಪಾರ್ಟ್ ಟೈಮ್ ಮಾಡ್ಕೊಂಡು ಎಲ್ಲ ಪಾರ್ಟ್ ಟೈಮ್ ಮಾಡ್ಕೊಂಡು ಇದೇ ಟ್ರಾವೆಲ್ ಮಾಡಿಕೊಂಡು ಒಂದೊಂದು ಸೀನ್. ಆ ಕಾಲದಲ್ಲಿ ಇವಾಗೆಲ್ಲ ಬಂದು ಡಿಜಿಟಲ್ ಬಂದ್ಬಿಡ್ತು, ಈಸಿಯಾಗಿ ಒಬ್ಬ ಆರ್ಟಿಸ್ಟ್ ಆಗ್ಬೋದು. ಆವಾಗೆಲ್ಲ ಒಂದು ರೋಲು ಟೇಪು, ಆ ಟೇಪಲ್ಲಿ ನೀನು ಒಂದು ಸೀನ್ ಬರಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ರಿಯಲ್ ಹಳೆಕಾಲ ಆಕ್ಟರ್ನ ಕೇಳಿ, ಅವ್ರು ಕೇಳಿ. ನೆಗೆಟಿವ್ ಅಂತಾರೆ ಅದನ್ನ. ಆ ನೆಗೆಟಿವ್ ಇರೋದ್ರೆ ಒಂದು ಸೀನ್ ಬರ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ಅಂತ. ಒಂದು ಸೀನಲ್ಲೆಲ್ಲ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಸ್ಟೇಜ್ಗೆ. ಅದು ಕಷ್ಟ ಅನ್ಸೋದನ್ನ. ಅದಕ್ಕೆ ನಾನು ಬಿಲೋ ಕಷ್ಟ. ಇವಾಗ ಯಾರು ಆ್ಯಕ್ಟರ್ಸ್ ಬಿಲ್ಬಾರ್ದು ಗಾಂಧಿನಗರದಲ್ಲಿ. ಯಾಕಂದರೆ ಗಾಂಧಿನಗರದಲ್ಲಿ ಎಷ್ಟೋ ಅನುಭವ ಬಂದ್ಬಿಟ್ಟಿದೆ ನನಗೆ ಚಿಕ್ಕ ಹುಡುಗನಿಂದ. ಸಿನ್ಸ್ 94 ಗಾಂಧಿನಗರಲ್ಲಿ ಇದೀನಿ ಸಿನಿಮಾ ಫೀಲ್ಡಲ್ಲಿ. ನಂಬ್ತೀರಾ ನೀವು? ಯಾರು ನಮ್ಮಲ್ಲ. ನಾನು ಇವತ್ತು ನೆನ್ನೆ ಬಂದಿರೋನಿಲ್ಲ. ಸಿನ್ಸ್ 94 ನಾನು ಫಸ್ಟ್ ಫಿಲಿಮ್ ಅನುರಾಗ ಸಂಗಮ, ನಾನು ವಿಲ್ಲನ್ನು. ಎತ್ತು ನೋಡ್ರಿ, ಆನ್ಲೈನಲ್ಲಿ ಇದೆ. ಅನುರಾಗ ಸಂಗಮಲ್ಲಿ ಸುಧಾರಾಣಿನೇ ರೇಪ್ ಸೀನ್ ಮಾಡೋ ಸೀನ್ ನಾನು ಫಸ್ಟ್ ಕೊಟ್ಟಿರೋದು. ನನಗೆ ಅವತ್ತು 18 ವಯಸ್ಸು, ಮೀಸನೇ ಬರಿಲ್ಲ. ಎತ್ತು ನೋಡಿ ಆನ್ಲೈನಲ್ಲಿ. ಯಾರು ಬಂದು ನಾನು ಈ ಥರ ಮಾತಾಡೋಕ್ಕಂತ ದಿಲ್ಲು ಧೈರ್ಯ ಇದ್ದಕ್ಕೆ ನಾನು ಮಾತಾಡೋದು. ನಾನೇನು ಪುಕ್ಸಾಟೆಗೆ ಬಂದಿಲ್ಲ. ನೆನ್ನೆ ಮೊನ್ನೆ ಸ್ಟೆಪ್ ಆಗಿ ನರ ಊರಿ ಕಷ್ಟ ಬಿದ್ದು ಕಣ್ಣೀರು ಸಿಂದಿ ಈ ಸ್ಟೇಜ್ಗೆ ಬಂದಿದ್ದೀನಿ. ಓಂ, ಸಾಧು, ಥ್ರಿಲ್ಲರ್ ಮಂಜುದು, ಇವಾಗ ರಕ್ಷಕ,
ಕಿಡ್ನಾಪ್ ಕಾವ್ಯ, ದೊಡ್ಡಣ್ಣ ಪುಟ್ಟಣ್ಣ, ರಕ್ಷಕ ತಮಿಳ್ ಸಿನಿಮಾಗಳು, ನರಿವೇಟೆ, ಎಂತೆಂಥ ಸಿನಿಮಾಗಳು ಎಲ್ಲ ಭಾಷೆ ಮಾಡ್ಕೊ ಬರ್ತಾ ಇದ್ದೀನಿ. ಆದರೆ ನಾನು ಕನ್ನಡ ಅಂದರೆ ಇಷ್ಟ. ನಾನು ಕನ್ನಡದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಕನ್ನಡ ಸಿನಿಮಾನ ಇವಾಗ ಎಲ್ಲೆಲ್ಲೋ ಬೆಳೆಸ್ಕೊಂಡು ಹೋಗಿದೆ. ಕನ್ನಡ ಫಿಲಿಮ್ ಟಾಕ್ಸಕ್ಕೆ ಎತ್ಕೊಳ್ಳಿ, ಕಾಂತಾರ ಎತ್ಕೊಳ್ಳಿ, ಎಲ್ಲೆಲ್ಲೋ ಹೋಗಿದೆ. ಅದೇ ಥರ ಕನ್ನಡ ಸಿನಿಮಾ ಹಿಟ್ಟಾಗಬೇಕು, ಇನ್ನೂ ಬೆಳಿಬೇಕು ಕನ್ನಡ ಸಿನಿಮಾ. ಈ ಥರ ನೀವು ಬಂದ್ರೆ ನೋಡಿದ್ರಿಲ್ವಾ, ಕನ್ನಡ ಸಿನಿಮಾ ಯಾರು ನೋಡಲ್ಲ ಅಂತ ನೋಡ್ತಾರೆ. ಅವ್ರಿಗೆ ಹೋಗಿ ಇವಾಗ ಕೆಲಸಗಳು ಜಾಸ್ತಿ. ಅಂದರೆ ಮುಂಚೆ ಸಿನಿಮಾಕ್ಕಂತಾನೆ ಬರ್ತಾ ಇದ್ರು, ಇವಾಗ ಕೆಲಸಗಳು ಜಾಸ್ತಿ ಇರೋವಾಗ ಆ ಟೈಮ್ ಅವರು ಇದು ಕೊಡೋಕೆ ಆಗ್ತಾ ಇಲ್ಲ. ಸೆಲ್ಗಳಲ್ಲೇ ಮನೆಯಲ್ಲೇ ಬಂದ್ಬಿಡುತ್ತೆ. ತಪ್ಪು ನಮ್ದಿಲ್ಲ, ನಾವು ಡಿಜಿಟಲ್ ಕೊಟ್ಬಿಟ್ವಿಲ್ಲ, ನಿಮ್ಮನ್ನ ಸೋಂಬೇರಿ ಮಾಡ್ಬಿಟ್ವಿ. ಅದೇ ನೀವು ಡಿಜಿಟಲ್ ದೀರ ಇದ್ರೆ ಥಿಯೇಟರ್ ಹುಡ್ಕೊ ಬಂದು ಸಿನಿಮಾ ನೋಡ್ತಾ ಇದ್ರೆ ಜ್ಞಾಪಕ ಇದೆಯಾ? ನಾವು ಚಿಕ್ಕ ಹುಡುಗನಾಗ ನಮ್ಮ ಯಾರ ರಿಲೇಷನ್ ಬಂದ್ರೆ ಟೆಂಟ್ ಕರ್ಕೊಂಡು ಹೋಗಿ ಮರಳಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ. ಬೇರೆ ನಮ್ಗೆ ಅವಕಾಶ ಇಲ್ಲ, ಟಿವಿ ಇಲ್ಲ, ಏನಿಲ್ಲ. ಅದಕ್ಕೆ ಸಿನಿಮಾ 100 ದಿವಸ 1000 ದಿವಸ ಓಡ್ತಾ ಇದ್ವಿ ಸಿನಿಮಾಗಳು. ಇವಾಗ ಯಾಕೆ ಹೋಗಲ್ಲ ಅಂದ್ರೆ, ಒಂದು ವಾರ ಆದ್ರೆ OTT ಅಲ್ಲಿ ಬರುತ್ತೆ, ಇಲ್ಲಾಂದ್ರೆ ಕಾಪಿರೈಟ್ಸ್ ಅಲ್ಲಿ ಮಾರನೇ ದಿವಸನೇ ಬಂದ್ಬಿಡುತ್ತೆ. ಕರೆಕ್ಟಾ? ಪೈರಸಿ. ಈ ತರ ನೋಡ್ಕೊಂಡಿದ್ದಕ್ಕೆ ನಿಮ್ಗೆ ಆ ಸಿನಿಮಾ ಆ ಟೇಸ್ಟ್ ಸಿಗೋತಲ್ಲ. ನೀವು ಬಂದು ಥಿಯೇಟರ್ ನೋಡೋ ಟೇಸ್ಟುನು ಸೆಲ್ಲಲ್ಲಿ ಕುತ್ಕೊಂಡು ನೋಡೋ ಟೇಸ್ಟುನು ಬಹಳ ಡಿಫ್ರೆನ್ಸ್ ಇದೆ. ಸೆಲ್ಲಲ್ಲಿ ನೀವು ಒಂದು ಸಾಂಗ್ ನೋಡಿ, ಥಿಯೇಟರ್ ಬಂದು ನೋಡಿ ಯಾವ ತರ ಇರುತ್ತೆ. ಒಂದು ಫೈಟು, ಆಕ್ಷನ್, ಮ್ಯೂಸಿಕ್, ಫೈಟ್ ಹಾಕ್ಬಿಡ್ತೀವ್ರಿ. ಇಲ್ಲಿ ನೋಡ್ರಿ ಎಷ್ಟು ಸ್ಪೀಕರ್ ಇದೆ. ಸೆಲ್ಲಲ್ಲಿ ಏನ್ರಿ ಕಾಣುತ್ತೆ? ಟೊಪ ಅಂತೀರಾ. ಇದ್ರಲ್ಲಿ ಕೇಳ್ರಿ ಎಫೆಕ್ಟ್ಸ್ ಹೆಂಗಿರುತ್ತೆ. ಇದಕ್ಕೆ ಥಿಯೇಟರ್ ಬೇರೆ, ಸೆಲ್ ಬೇರೆ. ಇದು ಯಾರು ಬಂದು ಸಿನಿಮಾ ರಸಿಕರು ಥಿಯೇಟರ್ ಬಂದು ಸಿನಿಮಾ ನೋಡ್ತಿರೋ ಅವ್ರಿಗೆ ಆ ಸಿನಿಮಾ ಬಗ್ಗೆ ಗೊತ್ತಾಗುತ್ತೆ. ಸುಮ್ಮನೆ ಸೆಲ್ಲಲ್ಲಿ ನೋಡ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ, ಏನ್ ಮಾರ್ನಿಂಗ್ ಶೋ ಬರ್ತೀರಾ, ನೋಡಿದೇ ಇರಲ್ಲ, ಒಂದ್ ರೀಲ್ ಆಗಿರಲ್ಲ, ಹಂಗಾಗ್ತಾ ಡಬ್ಬ ಸಿನಿಮಾ ನೋವು, ತಲೆನೋವು ಕಣೋ. ನೀವ್ ಹಿಂಗ ಆಗ್ಬಿಟ್ರೆ ನಾವು ಈ ಸಿನಿಮಾ ತೆಗಿಯೋಕೆ 1 ವರ್ಷ ಆಯ್ತು. ಕೇಳ್ರಿ, ಲಾಸ್ಟ್ ಜೂನ್ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿತ್ತು ಈ ರಕ್ಷಕ 2. 1 ವರ್ಷ ನಾವು ಕಷ್ಟ ಬಿದ್ದು ಅದನ್ನ ಇದು ಮಾಡಿ ಮಗುನ ಹೆಂಗಿನ ಎತ್ತುತ್ತೀವೋ ಆ ಥರ ನಾವು ಈ ಸಿನಿಮಾನ ಎತ್ತಿ ನಿಮ್ ಮುಂದೆ ಬಿಟ್ಟಿದ್ದೀವಿ. ಎಷ್ಟು ಕಷ್ಟ ಇದೆ ನಮಗೆ. ನೀವು ಕುತ್ಕೊಂಡು ಸೆಲ್ಲಲ್ಲಿ ನೋಡ್ಬಿಟ್ಟು ಡಬ್ಬ ಸಿನಿಮಾ, ಯಾರು ಹೋಗ್ತಾರೆ ಥಿಯೇಟ್ರಿಗೆ ಆಗ್ಬಿಟ್ರೆ ನೆಕ್ಸ್ಟ್ ಶೋಕ್ ಯಾರಿಗೆ ಬರ್ತಾರೆ? ಇವತ್ತು 99% ನೋಡಿ ಮಾರ್ನಿಂಗ್ ಶೋ ಹಂಗೆ ಹಿಂಗೆ ನಾವು ಸೇರಿಸ್ತೀವಿ. ಮ್ಯಾಟ್ನಿಕ್ ಜನ ಇರಲ್ಲ, ಥಿಯೇಟರ್ ಸಿನಿಮಾ ಇರಲ್ಲ ರೀ. ನಾವು ದುಡ್ಡು ಹಾಕಿರೋರು ಎಲ್ಲಿ ಹೋಗೋದು? ನಾವು ಆಕ್ಟ್ ಮಾಡಿರೋರು ಎಲ್ಲಿ ಹೋಗೋದು? ಥಿಂಕ್ ಮಾಡಿ ನೀವೇ ಪ್ಲೀಸ್. ನಾನು ಒಂದು ಪಬ್ಲಿಕ್ ಕೇಳ್ಕೊಂತೀನಿ, ಸಿನಿಮಾ ನೋಡಿ, ಚೆನ್ನಾಗಿದ್ರೆ ನೋಡಿ, ಚೆನ್ನಾಗಿಲ್ಲ ಸೈಲೆಂಟ್ ಆಗಿ ಮೆಸೇಜ್ಗಳು ಹಾಕ್ಬೇಡ್ರಿ. ಸಿನಿಮಾ ಚೆನ್ನಾಗಿಲ್ಲ ಅಂತ ಆಗ್ಬೇಡಿ. ಯಾಕೆ ಗೊತ್ತಾ? ನೆಕ್ಸ್ಟ್ ನೋಡೋವನು ಬರಲ್ಲ. ಓ ಸಿನಿಮಾ ಚೆನ್ನಾಗಿಲ್ಲ ಬಿಡಪ್ಪ ಇನ್ನು ಹೋಗಲ್ಲ ಅಂತಾನೆ. ಏನ್ ಗೊತ್ತಾ, ಇವಾಗ ಯಾರು 80% ಚೆನ್ನಾಗಿದೆ, 10ಗೆ 8 ಆ ತರ ಹಾಕಿದ್ರೇನೆ ಬರ್ತಾರೆ ಅರ್ಧಕ್ಕರ್ಧ. ಅದು ಪಬ್ಲಿಸಿಟಿ ಬೇಡ ರೀ. ನಾವ್ ಇಷ್ಟು ಕಷ್ಟ ಬಿದ್ದು ಸಿನಿಮಾ ಮಾಡ್ತೀವಿ ನಿಮ್ಗೋಸ್ಕರ. ಆ ಸಿನಿಮಾನ ಬೆಳೆಸಿದ್ರೆ ನಾವು ಉಳಿತೀವಿ, ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ನಾವು ಒಳ್ಳೆ ಇವತ್ತು ಕುತ್ಕೊಂಡು ಫ್ಯಾಮಿಲಿ ತರ ಸಮೇತ ಸಿನಿಮಾ ನೋಡ್ತಾ ಇದಾರಲ್ಲ, ಹೆಂಗ್ ಬರುತ್ತೆ ಅದು ಅನುಭವನೇ ಇವತ್ತು ಸಿನಿಮಾ ಬಂದಿರೋದು. ನಮ್ ಕಷ್ಟ ಸುಖ ಎಲ್ಲ ಬಂದು ಸಿನಿಮಾನೇ ಅಂತ ಹೆಂಡತಿ ಮಕ್ಕಳೆಲ್ಲ ಬಿಟ್ಬಿಟ್ಟು ಅದ್ ಬೇಡ, ಅದೆಲ್ಲ ಹೇಳಿದ್ರೆ ಏನೋ ಬಂದು ಪಬ್ಲಿಸಿಟಿ ಅನ್ಕೊಂತಾರೆ. ಅದೆಲ್ಲ ಬಿಟ್ಬಿಟ್ಟು ನಮ್ಮಿದು ಆಸಾ ಭಾವನೆಗಳೆಲ್ಲ ಬಿಟ್ಟು ಸಿನಿಮಾ ಕೊಡ್ಬೇಕು, ಜನಕ್ಕೆ ಒಳ್ಳೆ ಸಿನಿಮಾ ಕೊಡ್ಬೇಕಂತ ಬಂದಿದೀವಿ. ಈ ಕನ್ನಡ ಸಿನಿಮಾ ಗೆಲ್ಬೇಕು, ಇನ್ನೂ ಹೋಗ್ಬೇಕು. ಎಲ್ಲೋ ಇವಾಗ ಹೋಗಿದೆ, ಎಲ್ಲೆಲ್ಲೋ ಹೋಗಿದೆ, ಇನ್ನೂ ಹೋಗ್ಬೇಕು, ಇನ್ನೂ ಬೆಳಿಬೇಕು. ಕನ್ನಡ ಸಿನಿಮಾ ಉಳಿಸ್ಬೇಕು, ಕನ್ನಡ ಜನತೆ ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂಡು ಈ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ತರ ಇಷ್ಟು ಸಿನಿಮಾ ಕೊಟ್ಟೆ. ಇವಾಗ ನೆಕ್ಸ್ಟ್ ಇವತ್ತು ಪೋಸ್ಟರ್ ಲಾಂಚ್ ಮಾಡಿಸಿದ್ವಿ, ಫಸ್ಟ್ ಲುಕ್ ಗುಲಾಬಿ. ಆ ಗುಲಾಬಿ ಕಂಟಿನ್ಯೂ ಆಗಿ 6 ತಿಂಗಳು ಸೆಟ್ ಹಾಕೊಂಡು, ಸ್ಲಮ್ ಸೆಟ್ ಹಾಕೊಂಡು, ಭೂಮಿಕಾ ಸ್ಟುಡಿಯೋ, ಕನಕಪುರ, ಎಂತೆಂತ ಇದು ಕಷ್ಟ ಬಿದ್ದು ಡೈಲಿ 150 ಇಂದ 200-300 ಜನಕ್ಕೆ ಊಟ ಹಾಕ್ತಾ ಇದ್ವಿ. ಜೂನಿಯರ್ ಆರ್ಟಿಸ್ಟ್ ಸ್ಲಮ್ಸ್ಗೆ ಕೇಳ್ರಿ ಎಲ್ಲಿದಾರ. ನಾವು ಸಿನಿಮಾ ಮಾಡೋದು ಬಂದು ಪಬ್ಲಿಸಿಟಿಗೆ ಹೆಂಗಿಲ್ಲ. ಇವಾಗ ನಾವು ಸಿನಿಮಾ ಮಾಡಿದ್ರೆ ನನ್ನಿಂದ ಒಂದು 100 ಜನ 50 ಜನ ಊಟ ತಿಂತಾರೆ, ಮನೆಗೆ ಸಂಬಳ ಎತ್ಕೊಂಡು ಹೋಗಿ ಕೊಡ್ತಾರೆ, ಹೆಂಡತಿ ಮಕ್ಕಳನ್ನ ಸಾಕ್ತಾರೆ. ಈ ಒಂದಕ್ಕೋಸ್ಕರನೇ ನಾವು ಸಿನಿಮಾ ಮಾಡ್ತಾ ಇರೋದು. ನಮ್ಮ ಜೋಬಿ ನಿಮ್ಕೊಂಡು ಹೋದೋ ಎತ್ಕೊಂಡು ಹೋಗೋ ನಾವು ಸಿನಿಮಾ ಮಾಡ್ತಾ ಇಲ್ಲ. ನಮ್ಮಿಂದ 4 ಜನ ಚೆನ್ನಾಗಿರ್ಬೇಕು, ಸಿನಿಮಾ ಉಳಿಬೇಕು.
ಸಿನಿಮಾ ನಂಬ್ಕೊಂಡಿರೋ ಕಾರ್ಯಕರ್ತರು ಉಳಿಬೇಕು, ಟೆಕ್ನಿಷಿಯನ್ ಉಳಿಬೇಕು, ಆಕ್ಟರ್ಸ್ ಉಳಿಬೇಕು. ಎಷ್ಟೋ ಜನ ಇವತ್ತು ಜೋಬಿಯಲ್ಲಿ ಖರ್ಚಿಗಿಲ್ದಿರ ಎಷ್ಟು ಕಷ್ಟ ಬೀಳ್ತಾವ್ರೆ. ಅವ್ರು ನೋಡೋರು ಯಾರಿಲ್ಲ, ಕಲಾವಿದರನ್ನ ಟೆಕ್ನಿಷಿಯನ್ ನೋಡೋರು ಯಾರಿಲ್ಲ. ಒಂದು ಕಾಲದಲ್ಲಿ ದೊಡ್ಡದಾಗಿ ಆಕ್ಟಿಂಗ್ ಮಾಡಿರೋರೆಲ್ಲ ಇವತ್ತು ಲಾಸ್ ಆಗಿದ್ದಾರೆ. ಅಂತವ್ರು ಯಾವ ಸಂಸ್ಥೆನೂ ಬಂದವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಇದು ಇಂಥದ್ದು ಬರಬಾರ್ದು ಇನ್ನು ಮುಂದೆ. ಅದಕ್ಕೋಸ್ಕರನೇ ಈ ಸಿನಿಮಾ ನಾವು ಮಾಡ್ತಾ ಇರೋದು. ಒಳ್ಳೆಯವ್ರಿಗೆ ಅವಕಾಶಗಳು ಕೊಡ್ತಾ ಇರೋದು. ಇಲ್ದಿರೋರಿಗೆ ನಮ್ಮ ಕೈಯಲ್ಲಿ 3 ತುತ್ತು ಊಟ ಹಾಕಿಲ್ಲ ಅಂದ್ರೂ ಕೂಡ 1 ತುತ್ತಾದರೂ ನಮ್ಮ ಕೈಯಿಂದ ಹೊಟ್ಟೆ ತುಂಬ ತಿಂದ್ರೆ ಸಾಕಂತಾನೆ ಸಿನಿಮಾಗಳು ಮಾಡ್ತಾ ಇರೋದು. 6 ತಿಂಗಳು ಏನು ಮಾಡ್ದೋ ಗುಲಾಬಿ ನಿಮ್ಗೆ ಗೊತ್ತಾಗುತ್ತೆ. ಥಿಯೇಟ್ರ್ ಅಕ್ಟೋಬರ್ ತಿಂಗಳು ಬರ್ಬೋದು 90% ನೋಡಿ. ನಾನು ಇಲ್ಲಿ ಮಾತಾಡಿದ್ದೀನಿಲ್ವಾ, ಆ ಎಫರ್ಟ್ ನಿಂಗೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಥ್ಯಾಂಕ್ಸ್ ಸರ್ ಸಪೋರ್ಟ್. ಇದೇ ಥರ ಗುಲಾಬಿನೂ ನೀವು ಆಶೀರ್ವಾದ ಮಾಡಿ ಇಷ್ಟು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಗೆಲ್ರಿಗೂ ಕನ್ನಡ ಬೆಳೆಸಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಸರ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಸರ್.